ಇನ್ನು ಇವತ್ತು ಇದೇ ವಿಧಾನಸಭಾ ಕಲಾಪದಲ್ಲಿ ಕರಿಮಣಿ ಮಾಲೀಕ ಯಾರು ಅನ್ನೋ ಚರ್ಚೆ ಆಯಿತು. ಶಾಸಕ ಸುನಿಲ್ ಕುಮಾರ್ ಕೇಳಿದಂತ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಬಹಳ ಗರಂ ಆದ್ರು. ಏನು ವಿಚಾರ ಈ ಕರಿಮಣಿ ಮಾಲೀಕ, ಈ ವಿಚಾರ ಯಾಕೆ ಇವತ್ತು ಪ್ರಸ್ತಾಪಕ್ಕೆ ಬಂತು, ಯಾವ ಸಂದರ್ಭ ಅದು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ನಟಿ ಪ್ರೇಮಾರ ಸಾಲುಗಳು ಕೆಲ ತಿಂಗಳ ಹಿಂದಷ್ಟೇ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ದು ಮಾಡಿತ್ತು. ಇನ್ಸ್ಟಾಗ್ರಾಮ್ ಬಳಸೋ ಅನೇಕರು ಈ ಸಾಲುಗಳಿಗೆ ರೀಲ್ಸ್ ಮಾಡಿ ಟ್ರೆಂಡ್ ಸೃಷ್ಟಿಸಿದ್ರು. ಇದೀಗ ಈ ಸಾಲು ವಿಧಾನಸಭೆ ಕಲಾಪದಲ್ಲೂ ಮಾರ್ದನಿಸಿದೆ. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ರಾಜ್ಯದ ಕರಿಮಣಿ ಮಾಲೀಕ ಯಾರು ಎಂಬ ಪ್ರಶ್ನೆ ಇಟ್ಟಿದ್ದಾರೆ. ಕರಿಮಣಿ ಮಾಲೀಕ ಬಜೆಟ್ ನಂತರ ಯಾರು? ರಾಜ್ಯದಲ್ಲಿ ಕರಿಮಣಿ ಮಾಲೀಕ ಯಾರೋ? ಅಷ್ಟಕ್ಕೂ ಸುನಿಲ್ ಕುಮಾರ್ ಹೀಗೆ ಪ್ರಶ್ನೆ ಕೇಳೋದಕ್ಕೂ ಕಾರಣ ಬಂದಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲ ತಿಂಗಳಿಂದ ಸಿಎಂ ಕುರ್ಚಿ ಸುತ್ತ ಚರ್ಚೆ ಗರಿಗೆದರಿದೆ. ಇದೇ ಬೆಳವಣಿಗೆ ಪ್ರಸ್ತಾಪಿಸಿದ ಸುನಿಲ್ ಕುಮಾರ್ ಇದೇ ತಿಂಗಳು 5ರಂದು ಕರಿಮಣಿ ಮಾಲೀಕ ಯಾರು ಅಂತ ಕೇಳಿದ್ರು. ಅಂದ್ರೆ ರಾಜ್ಯದ ಮುಂದಿನ ಸಿಎಂ ಯಾರು ಅಂತ ಪರೋಕ್ಷವಾಗಿ ಪ್ರಶ್ನಿಸಿದ್ರು. ಕರಿಮಣಿ ಮಾಲೀಕ ಬಜೆಟ್ ನಂತರ ಯಾರು? ಈ ಮಾತಿಗೆ ಮಾರನೇ ದಿನ ಅಶೋಕ್ ಕೂಡ ಧ್ವನಿಗೂಡಿಸಿದ್ರು. ಸುನಿಲ್ ಕುಮಾರ್ ಹೀಗೆ ಹೇಳಿದ್ದಾರೆ ಅಂತ ಪ್ರಸ್ತಾಪಿಸಿ ತಮ್ಮ ಮುಂದಿನ ಮಾತುಗಳನ್ನಾಡಿದ್ರು. ಆದ್ರೀಗ ಈ ಮಾತು ಸಿಎಂ ಸಿದ್ದರಾಮಯ್ಯರನ್ನ ಕೆರಳುವಂತೆ ಮಾಡಿದೆ. ಕರಿಮಣಿ ಮಾಲೀಕ ಯಾರು ಅನ್ನೋ ಪ್ರಶ್ನೆಗೆ ಗರಂ ಆಗಿದ್ದಾರೆ. ಕರಿಮಣಿ ಮಾಲೀಕ ಯಾರು, ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಭಿರುಚಿಹೀನ ಮಾತುಗಳು ಎಂದು ಸಿದ್ದರಾಮಯ್ಯ ಕಿಡಿ. ಇಷ್ಟೇ ಅಲ್ಲ, ಅಶೋಕ್ ಮತ್ತು ಸುನಿಲ್ ಕುಮಾರ್ ಬಳಸಿರೋ ಮಾತುಗಳು ಅಭಿರುಚಿಹೀನ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನಿಮ್ಮಿಂದ ಇದನ್ನ ನಿರೀಕ್ಷಿಸಿರಲಿಲ್ಲ ಅಂತ ಬೆಂಕಿ ಉಗುಳಿದ್ದಾರೆ. ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಅಶೋಕ್ ಮತ್ತು ಹಿರಿಯ ಸದಸ್ಯರಾದಂಥ ಸುನಿಲ್ ಕುಮಾರ್ ಅವರಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಸದನದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕರಿಮಣಿ ಮಾಲೀಕ ಯಾರು ಅಂತ ಕೇಳೋದು ಸರಿಯಾಗಿದೆ ಅಂತಂದ್ರೆ ಓಕೆ, ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ. ವಿಜಯೇಂದ್ರ ಯತ್ನಾಳ್ ಕಿತ್ತಾಟ ಪ್ರಸ್ತಾಪಿಸಿದ ಸಿಎಂ ಸಿದ್ದರಾಮಯ್ಯ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಬಿಜೆಪಿಯೊಳಗಿನ ಆಂತರಿಕ ಕಿತ್ತಾಟದ ಬಗ್ಗೆಯೂ ಪ್ರಸ್ತಾಪ ಮಾಡಿದ್ರು. ನಿಮ್ಮ ಕಿತ್ತಾಟದ ತೀವ್ರತೆ ಅದೆಲ್ಲಿಗೆ ಹೋಗಿದೆ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ರು. ಸಿಎಂ ಈ ಮಾತು ಹೇಳ್ತಿದ್ದಾಗ ವಿಜಯೇಂದ್ರ ಯತ್ನಾಳ್ ಮೌನವಾಗಿದ್ರು. ಹಂಗೀಗ ನಿಮ್ಮ ಪಾರ್ಟಿನಲ್ಲಿ ಭಿನ್ನಾಭಿಪ್ರಾಯಗಳಿಲ್ವಾ? ಪ್ರಜಾಪ್ರಭುತ್ವ ರೀತಿಯಲ್ಲಿ ಯತ್ನಾಳ್ ಅವರು ಮತ್ತೆ ವಿಜಯೇಂದ್ರ ಅವರು ಏನೆಲ್ಲ ಮಾತಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿದೆಯಲ್ವಾ? ನಿಮ್ಮಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳು ಯಾವ ಮಟ್ಟಕ್ಕೆ ಹೋಗಿದೆ ಅದನ್ನೆಲ್ಲ ನಾನು ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ನಾನು ಯತ್ನಾಳ್ಗೆ ಸಿಎಂ ಆಗೋ ಆಸೆ ಇದೆ ಎಂದ ಸಿಎಂ. ಅಪ್ಪನ ಬಳಿಕ ಮಕ್ಕಳೇ ಆಗ್ಬೇಕಾ ಅಂತ ಯತ್ನಾಳ್ ಕಿಡಿ. ಇನ್ನು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನ ಕೊಟ್ಟಿದೆ ಅಂತ ಯತ್ನಾಳ್ ಒಂದಿಷ್ಟು ಅಂಕಿ ಸಂಖ್ಯೆಗಳನ್ನ ಸದನದಲ್ಲಿ ಇಟ್ಟಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಸಿಎಂ ಅದು ಅನುದಾನ ಅಲ್ಲ, ಬಡ್ಡಿ ರಹಿತ ಸಾಲ ಎಂದಿದ್ದಾರೆ. ಮುಂದುವರೆದು ಯತ್ನಾಳ್ ಸಿಎಂ ಆಗೋ ಆಸೆ ಇಟ್ಕೊಂಡವರು, ಹೀಗೆ ಸುಳ್ಳು ಹೇಳಬಾರದು ಎಂದಿದ್ದಾರೆ. ಇದಕ್ಕೆ ಯತ್ನಾಳ್ ವಿಜಯೇಂದ್ರ ಮತ್ತು ಬಿಎಸ್ವೈ ವಿರುದ್ಧ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ಅಪ್ಪನ ಬಳಿಕ ಅವರ ಮಕ್ಕಳೇ ಆಗ್ಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಜನರ ಆದೇಶ ಅಧ್ಯಕ್ಷರೇ ಆಯ್ತು. ಹೀಗೆ ಇವತ್ತಿನ ವಿಧಾನಸಭೆ ಕಲಾಪ ಕೆಲವು ಇಂಟ್ರೆಸ್ಟಿಂಗ್ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಕರಿಮಣಿ ಮಾಲೀಕ ಯಾರೆಂಬ ಪ್ರಶ್ನೆ ಕದನ ಕೋಲಾಹಲವನ್ನೇ ಎಬ್ಬಿಸಿತು. ಕರಿಮಣಿ ಮಾಲೀಕ ಯಾರು, ಕರಿಮಣಿ ಮಾಲೀಕ ಯಾರು? ಬ್ಯೂರೋ ರಿಪೋರ್ಟ್, TV9. ಪ್ರಶ್ನೆಯನ್ನು